What did Jesus say about fasting? ಉಪವಾಸದ ಕುರಿತಾಗಿ ಯೇಸು ಏನಂತ ಹೇಳುತ್ತಾರೆ? Turn to Matthew chapter 6. ಮತ್ತಾಯ 6ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. He said in Matthew 6 verse 16, ಮತ್ತಾಯ 6:16ರಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ, whenever you fast, ನೀವು ಯಾವಾಗಲಾದರೂ ಉಪವಾಸ ಮಾಡುವಾಗ do not put on a gloomy face ವ್ಯಸನದ ಮುಖವನ್ನ ಮಾಡಿಕೊಳ್ಳಬೇಡಿರಿ, as the hypocrites do, for they neglect their appearance in order to be seen fasting by men. ಕಪಟಿಗಳು ತಾವು ಉಪವಾಸವಾಗಿದ್ದೇವೆಂದು ಜನರಿಗೆ ತೋರಿಸುವಂತೆ ಅವರು ತಮ್ಮ ಮುಖಗಳನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಆ ರೀತಿ ನೀವಿರಬೇಡ್ರಿ. Truly I say to you, they have their reward in full. ಅವರು ತಮ್ಮ ಪ್ರತಿಫಲವನ್ನ ಹೊಂದಿದ್ದಾರೆ ಪೂರ್ತಿಯಾಗಿ ಅಂತ ಹೇಳಿದ್ದಾರಲ್ಲಿ. But you, when you fast, anoint your head and wash your face, so that you may not be seen fasting by men. ಆದರೆ ನೀವು ಉಪವಾಸ ಮಾಡುವಾಗ ನಿಮ್ಮ ತಲೆಗೆ ಎಣ್ಣೆ ಹಚ್ಚಿಕೊಂಡು ನಿಮ್ಮ ಮುಖವನ್ನು ತೊಳೆದುಕೊಳ್ಳಿರಿ, ಆಗ ನೀವು ಉಪವಾಸ ಮಾಡುತ್ತೀರಿ ಎಂದು ಜನರಿಗೆ ಕಾಣಬರುವುದಿಲ್ಲ. But by your Father who is in secret, and your Father who sees in secret will repay you. ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಅದು ಕಾಣುವುದು, ಮತ್ತು ಅಂತರಂಗದಲ್ಲಿ ನೋಡುವ ನಿನ್ನ ತಂದೆಯು ಬಹಿರಂಗವಾಗಿ ನಿನಗೆ ಪ್ರತಿಫಲ ಕೊಡುವನು. So just like everything else in the new covenant, it's the inner attitude and motive in an action which God looks at. ಹೊಸ ಒಡಂಬಡಿಕೆಯಲ್ಲಿ ಎಲ್ಲವೂ ಇರುವ ಪ್ರಕಾರ ದೇವರು ಒಳಗಿನ ಉದ್ದೇಶ ಮತ್ತು ಮನೋಭಾವವನ್ನ ನೋಡುವವರಾಗಿರುತ್ತಾರೆ. Not the external action. ಹೊರಗಡೆ ನಾವು ಮಾಡುವಂತ ಕಾರ್ಯಗಳನ್ನ ನೋಡುವುದಲ್ಲ ದೇವರು. In the old covenant, it was only the external fasting. ಹಳೆ ಒಡಂಬಡಿಕೆಯಲ್ಲಿ ಕೇವಲ ಹೊರ ತೋರಿಕೆಯ ಉಪವಾಸವು ಇರುತ್ತಿತ್ತು. That was important, even though God wanted inner attitudes to be right. ಒಳಗಿನ ಮನೋಭಾವವು ಸರಿ ಇರಬೇಕೆಂದು ದೇವರು ಬಯಸಿದರೂ ಸಹ. But this is emphasized here. And notice another thing. ಆದರೆ ಇಲ್ಲಿ ಅದನ್ನು ಒತ್ತಿ ಹೇಳಲಾಗಿದೆ. ಮತ್ತೊಂದು ಸಂಗತಿಯನ್ನ ನೀವಿಲ್ಲಿ ಗಮನಿಸಿರಿ. Jesus did not say in verse 16, if you fast. 16ನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳಲಿಲ್ಲ, ನೀವು ಒಂದು ವೇಳೆ ಉಪವಾಸ ಮಾಡಿದರೆ ಅಂತ. But when you fast. ಆದರೆ ನೀವು ಉಪವಾಸ ಮಾಡುವಾಗ ಅಂತ ಹೇಳುತ್ತಾರೆ ಇಲ್ಲಿ. Verse 2, when you give money to the poor. 2ನೇ ವಚನ, ನೀವು ಬಡವರಿಗೆ ಹಣವನ್ನು ಕೊಡುವಾಗ. Or verse 5, when you pray. 5ನೇ ವಚನ, ನೀವು ಪ್ರಾರ್ಥನೆ ಮಾಡುವಾಗ. He never said if you give money to the poor or if you pray. ಈ ರೀತಿಯಾಗಿ ಯೇಸು ಹೇಳಲಿಲ್ಲ, ನೀವು ಬಡವರಿಗೆ ಒಂದು ವೇಳೆ ಹಣ ಕೊಡೋದಾದ್ರೆ, ನೀವು ಒಂದು ವೇಳೆ ಪ್ರಾರ್ಥನೆ ಮಾಡೋದಾದ್ರೆ ಅಂತ. But there are people who give money for God's work and who pray who never fast in their entire life. ಕೆಲವು ಜನರು ತಮ್ಮ ಜೀವಿತಾವಧಿಯಲ್ಲಿ ಎಂದಿಗೂ ಉಪವಾಸವನ್ನ ಮಾಡದೆ ಪ್ರಾರ್ಥನೆ ಮಾಡುವವರಾಗಿರ್ತಾರೆ ಮತ್ತು ದೇವರ ಕಾರ್ಯಗಳಿಗೆ ಹಣವನ್ನು ಕೊಡುವವರಾಗಿರ್ತಾರೆ. Because they think it's not necessary. ಅವ್ರು ಅಂದುಕೊಳ್ಳುತ್ತಾರೆ ಅದು ಅಷ್ಟು ಅವಶ್ಯಕತೆ ಇಲ್ಲ ಅಂತ. Of course, there's no commandment like that. ಈ ರೀತಿಯಾಗಿ ನಿಶ್ಚಯವಾಗಿ ಯಾವುದೇ ಆಜ್ಞೆ ಇಲ್ಲ ಕೂಡ. For many other things, it's optional. ಬೇರೆ ಅನೇಕ ಸಂಗತಿಗಳಿಗೆ ಒಂದು ಕಡ್ಡಾಯ ಇಲ್ಲ ಅಥವಾ ನಿರ್ಬಂಧ ಇಲ್ಲ ಅನ್ನುವಂಥದ್ದಿರುತ್ತೆ. But we do it because we see that Jesus did it. ಆದರೆ ನಾವು ಮಾಡುವವರಾಗ್ತೇವೆ, ಯಾಕಂದ್ರೆ ನಾವು ನೋಡಿದ್ದೇವೆ ಯೇಸು ಅದನ್ನ ಮಾಡಿದ್ದುದನ್ನ. The apostles did it. ಅಪೊಸ್ತಲರು ಕೂಡ ಅದನ್ನ ಮಾಡಿದ್ರು. And because Jesus did not say if you fast, but he said when you fast. ಮತ್ತು ಯೇಸು ಈ ರೀತಿಯಾಗಿ ಹೇಳಲಿಲ್ಲ ಒಂದು ವೇಳೆ ನೀವು ಉಪವಾಸ ಮಾಡಿದರೆ ಅಂತ. ಯೇಸು ಹೇಳಿದ್ದಾರೆ ನೀವು ಉಪವಾಸ ಮಾಡುವಾಗ ಅಂತ. So the first thing I want to ask all of you, dear brothers and sisters, is ಪ್ರಿಯ ಸಹೋದರ ಮತ್ತು ಸಹೋದರಿ, ಮೊದಲ ಒಂದು ಪ್ರಶ್ನೆ ನಾನು ನಿಮಗೆ ಕೇಳ ಬಯಸುವುದೇನಪ್ಪಾ ಅಂದ್ರೆ, how many times have you fasted in your life? ನಿಮ್ಮ ಜೀವಿತ ಅವಧಿಯಲ್ಲಿ ಎಷ್ಟು ಬಾರಿ ಉಪವಾಸವನ್ನ ಮಾಡಿದ್ದೀರಿ? In your whole life, you've been a believer many years. ನೀವು ಅನೇಕ ವರ್ಷಗಳಿಂದ ವಿಶ್ವಾಸಿಗಳಾಗಿರಬಹುದು ಇಡೀ ನಿಮ್ಮ ಜೀವಿತದಲ್ಲಿ. It's like asking how many times have you prayed or have you ever given any money to the Lord? ಅದು ಯಾವ ರೀತಿ ಕೇಳದಂಗಪ್ಪ ಅಂದ್ರೆ, ನೀವು ಎಷ್ಟು ಬಾರಿ ಪ್ರಾರ್ಥನೆ ಮಾಡ್ತೀರಿ, ದೇವರಿಗೆ ಹಣವನ್ನು ಕೊಟ್ಟಿದ್ದೀರಾ ಅನ್ನುವಂತ ಕೇಳುವ ರೀತಿಯಲ್ಲಿ. Why is it that when it comes to fasting we don't believe that we should do it? ಆದ್ರೆ ಉಪವಾಸದ ವಿಷಯಕ್ಕೆ ಬಂದಾಗ ಯಾಕೆ ನಾವು ನಂಬೋದಿಲ್ಲ ಅದನ್ನ ನಾವು ಮಾಡಲೇಬೇಕು ಅನ್ನುವಂತೆ? Because we think nothing will come out of it. ಯಾಕಂದ್ರೆ ನಾವು ಯೋಚಿಸ್ತೇವೆ ಅದರಿಂದ ಏನು ಬರೋದಿಲ್ಲ ಅಂತ. A lot of people feel like that about prayer as well. ಅನೇಕ ಜನರು ಪ್ರಾರ್ಥನೆಯ ಬಗ್ಗೆ ಅದೇ ರೀತಿ ಯೋಚನೆ ಮಾಡ್ತಾರೆ. What's use praying? Whatever is God's will happen. ದೇವರ ಚಿತ್ತ ಏನಿದೆಯೋ ಅದೇ ಆಗತ್ತೆ, ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತ ಕೇಳ್ತಾರೆ ಅನೇಕರು. But it's not true.
we'll discover in the final day when we stand before God ಆದರೆ ಒಂದು ದಿನ ನಾವು ಗ್ರಹಿಸಿಕೊಳ್ಳುತ್ತೇವೆ, ಒಂದು ಕಡೆ ದಿನ ಕರ್ತನ ಎದುರುಗಡೆ ನಾವು ನಿಂತ್ಕೊಂಡಾಗ that there are many things that did not happen because you did not pray. ಅನೇಕ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ನೀವು ಪ್ರಾರ್ಥಿಸೋದಿಲ್ಲ. ಅದಕ್ಕಾಗಿ I'm not saying God's will not be done. God will do his will through somebody else. ನಾನು ಹೇಳ್ತಾ ಇಲ್ಲ ದೇವರ ಚಿತ್ತವು ನಡೆಯೋದಿಲ್ಲ ಅಂತ. ದೇವರು ತನ್ನ ಚಿತ್ತವನ್ನ ಮತ್ತೊಬ್ಬರ ಮುಖಾಂತರ ನೆರವೇರಿಸುತ್ತಾರೆ. But something that God wanted to accomplish through you will never be accomplished. ಏನೋ ಒಂದು ದೇವರು ನಿಮ್ಮ ಮುಖಾಂತರ ನೆರವೇರಿಸಬೇಕಂತ ಬಯಸುತ್ತಾರೆ, ಆದರೆ ಅದು ನೆರವೇರೋದಿಲ್ಲ. And so I look at it like this. I mean, from my earliest Christian life, ನಾನು ಈ ರೀತಿಯಾಗಿ ನೋಡ್ತೇನೆ. ನನ್ನ ಪ್ರಾರಂಭದ ಕ್ರೈಸ್ತ ಜೀವಿತದಲ್ಲಿ I realized that Jesus did not say if you fast, but when you fast. ನಾನು ಗ್ರಹಿಸ್ಕೊಂಡಿದ್ದೇನಪ್ಪ ಅಂದ್ರೆ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಲಿಲ್ಲ ಒಂದು ವೇಳೆ ನೀವು ಉಪವಾಸ ಮಾಡುವುದಾದರೆ ಅಂತ. ಯೇಸು ಹೇಳಿದ್ದಾರೆ ನೀವು ಉಪವಾಸ ಮಾಡುವಾಗ ಅಂತ. And so that's one thing that even though I didn't understand fully the reason for it as a young Christian, ನಾನು ಒಬ್ಬ ಯೌವನಸ್ಥ ಕ್ರೈಸ್ತನಾಗಿ ಅದರ ಅರ್ಥ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಲಿಲ್ಲ ಅಂದ್ರೂ ಕೂಡ ಮತ್ತು ಅದರ ಕಾರಣವನ್ನ ತಿಳಿಲಿಲ್ಲ ಅಂದ್ರೂ ಕೂಡ I did it because Jesus said it. ನಾನು ಅದನ್ನ ಮಾಡಿದೆ, ಯಾಕಂದ್ರೆ ಅದನ್ನ ಯೇಸು ಹೇಳಿದ್ದಕ್ಕಾಗಿ. And because Jesus himself fasted. ಯಾಕಂದ್ರೆ ಯೇಸು ಸ್ವತಃ ತಾವೇ ಉಪವಾಸ ಮಾಡಿದ್ದಾರೆ. And because the apostles fasted. ಅಪೊಸ್ತಲರು ಸಹ ಉಪವಾಸ ಮಾಡಿದ್ದಾರೆ. And I think the reason for fasting is when you have a burden. ಉಪವಾಸದ ಕಾರಣ ಏನಪ್ಪಾ ಅಂತಂದ್ರೆ, ಒಂದು ವೇಳೆ ಉದ್ದೇಶ ಏನಪ್ಪಾ ಅಂದ್ರೆ ಅದು ಒಂದು ಭಾರ. For example, if your child is seriously sick, ಉದಾಹರಣೆಗೆ ನಿಮ್ಮ ಮಗು ಬಹಳ ಗಂಭೀರವಾಗಿ ಅಸ್ವಸ್ಥಗೊಂಡಿತ್ತು ಅಂದ್ಕೊಳ್ಳೋಣ. very sick in the hospital, ಆಸ್ಪತ್ರೆಯಲ್ಲಿ ಬಹಳ ಅಸ್ವಸ್ಥತೆಯಿಂದ ಬಿದ್ದಿರುತ್ತದೆ. have you noticed how you lose all appetite for food? ನೀವು ಕಂಡ್ಕೊಳ್ತೀರಿ, ನೀವು ನಿಮ್ಮ ಹಸಿವೆನೆಲ್ಲ ಮರ್ತು ಬಿಟ್ಟಿರ್ತೀರ ಆ ಸಮಯದಲ್ಲಿ. It's not because somebody tells you not to eat. ಅದು ಯಾರು ತಿನ್ನಬಾರ್ದು ಅಂತ ಹೇಳಿದ್ದಕ್ಕಾಗಿ ಅಲ್ಲ. You don't feel like eating because you have such a burden for your child. ನಿಮಗೆ ತಿನ್ನಬೇಕು ಅಂತ ಅನ್ಸಲ್ಲ, ಯಾಕೆಂದ್ರೆ ನಿಮ್ಮ ಮಗುವಿನ ಕುರಿತಾಗಿ ಬಹಳ ಭಾರ ಹೊಂದಿರ್ತೀರಿ ನೀವು. But when you don't have a burden, of course, it doesn't matter. ಒಂದು ವೇಳೆ ನಿಮಗೆ ಭಾರ ಇಲ್ಲ ಅಂದ್ರೆ ಅದು ಮುಖ್ಯ ವಿಷಯನೇ ಅಲ್ಲ. So ಹಾಗಾಗಿ fasting is a result of a burden for God's name to be glorified. ಭಾರದಿಂದ ಬರುವಂತ ಫಲಿತಾಂಶವೇ ಉಪವಾಸವಾಗಿದೆ. ಅದು ದೇವರ ನಾಮವು ಮಹಿಮೆ ಹೊಂದಬೇಕು ಅನ್ನುವಂಥ ವಿಷಯವಾಗಿ. The first prayer that Jesus taught us to pray here in previously verse 9. 9ನೇ ವಚನದಲ್ಲಿ ಯೇಸು ನಮಗೆ ಮೊದಲು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದನ್ನು ಕಲಿಯಬೇಕು ಎಂಬುದನ್ನು ಕಲಿಸಿಕೊಟ್ರು. Is our Father who art in heaven, hallowed be thy name. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿರಲಿ. Very good prayer to pray. ಬಹಳ ಒಳ್ಳೆಯ ಪ್ರಾರ್ಥನೆ ಪ್ರಾರ್ಥಿಸಲು ಇದು. Lord, I want your name to be glorified in India. ಕರ್ತರೆ, ನಿನ್ನ ನಾಮವು ಭಾರತ ದೇಶದಲ್ಲಿ ಮಹಿಮೆ ಹೊಂದಬೇಕು. In Bangalore. ಬೆಂಗಳೂರು ಪ್ರದೇಶದಲ್ಲಿ It's not being glorified right now the way it should be. ಅದು ನಿನ್ನ ನಾಮವು ಯಾವ ರೀತಿ ಮಹಿಮೆ ಹೊಂದಬೇಕಲ್ಲ ಆ ರೀತಿಯಾಗಿ ಮಹಿಮೆ ಹೊಂದುತ್ತಿಲ್ಲ. And I have a burden. ನನಗೆ ಭಾರ ಇದೆ ಸ್ವಾಮಿ. It's like saying, Lord, my child is seriously sick in the hospital. ಅದು ಯಾವ ರೀತಿ ಹೇಳಿದಂಗೆ ಅಂದ್ರೆ, ಕರ್ತರೆ, ನನ್ನ ಮಗು ಆಸ್ಪತ್ರೆಯಲ್ಲಿ ಬಹಳ ಗಂಭೀರವಾಗಿ ಅಸ್ವಸ್ಥಗೊಂಡಿದೆ ಅಂತ. The doctors have given up hope. ವೈದ್ಯರು ನಿರೀಕ್ಷೆಯನ್ನ ಬಿಟ್ಬಿಟ್ಟಿದ್ದಾರೆ. I've got a burden in my heart for that. ಕರ್ತರೆ, ನನ್ನ ಹೃದಯದಲ್ಲಿ ಅದಕ್ಕಾಗಿ ಬಹಳ ಭಾರ ಇದೆ. Do something. ಏನೋ ಒಂದನ್ನ ಮಾಡ್ರಿ ಸ್ವಾಮಿ, ಏನೋ ಒಂದನ್ನ ಮಾಡ್ರಿ ಅಪ್ಪ ಅಂತ ಕೇಳುವಂತದ್ದು. The same way, Lord, your name is not being hallowed in India. ಅದೇ ರೀತಿ ಕರ್ತರೆ, ಭಾರತ ದೇಶದಲ್ಲಿ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡ್ತಾ ಇಲ್ಲ. Your name is not being glorified in this land. ನಿನ್ನ ನಾಮವು ಈ ಒಂದು ಪ್ರದೇಶದಲ್ಲಿ ಮಹಿಮೆ ಹೊಂದುತ್ತಿಲ್ಲ. And also, Lord, there are many people in CFC who are not glorifying your name. ಹಾಗೂ ಕರ್ತರೆ, CFC ಯಲ್ಲಿರುವಂತ ಅನೇಕರು ನಿನ್ನ ನಾಮವನ್ನ ಮಹಿಮೆ ಪಡಿಸುತ್ತಿಲ್ಲ. And in some of other CFC churches, ಇನ್ನು ಇತರೆ CFC ಸಭೆಗಳಲ್ಲಿ I have a burden. ನನಗೆ ಭಾರ ಇದೆ ಸ್ವಾಮಿ, ನನಗೆ ಭಾರ ಇದೆ ಸ್ವಾಮಿ. Who will have that burden? ಯಾರಿಗೆ ಆ ರೀತಿಯ ಭಾರ ಇದೆ? You won't have that burden for somebody else's child if in the hospital. It's not possible. ನೀವು ಇತರರ ಮಕ್ಕಳಿಗಾಗಿ ಆ ರೀತಿಯ ಭಾರವನ್ನ ಹೊಂದಲು ಸಾಧ್ಯವಿಲ್ಲ. But when it's your own child, then you have a burden. ಆದರೆ ನಿಮಗೆ ಒಂದು ಸ್ವಂತ ಮಗು ಇತ್ತು ಅಂದ್ರೆ ಅದರ ವಿಷಯವಾಗಿ ಭಾರ ಇರುತ್ತೆ. And when you consider the church as your own family, ಅದೇ ರೀತಿ ನೀವು ಸಭೆಯನ್ನ ನಿಮ್ಮ ಸ್ವಂತ ಕುಟುಂಬವಾಗಿ ಪರಿಗಣನೆಗೆ ತೆಗೆದುಕೊಂಡಿದ್ದರೆ ನೀವು, and the name of Jesus, and Jesus is your bridegroom, it's like your husband's name being dishonored. ಯೇಸು ಸ್ವಾಮಿಯು ನಿಮ್ಮ ಮೊದಲಿಂಗನು ಅಂದ್ರೆ ಗಂಡನು, ಆತನ ನಾಮವು ಅಗೌರವಕ್ಕೆ ಗುರಿ ಆಗ್ತಾ ಇದೆ ಅಥವಾ ಅವಮಾನಕ್ಕೆ ಒಳಗಾಗ್ತಾ ಇದೆ. And you're concerned. ಮತ್ತು ನೀವು ಅದರ ಬಗ್ಗೆ ಕಾಳಜಿ ಹೊಂದುತ್ತೀರಿ. How many of your wives would be unconcerned if your husband's name is being dishonored? ಎಷ್ಟು ಜನ ಹೆಂಡತಿಯರು
ನಿಮ್ಮ ಗಂಡನ ನಾಮವು ಅವಮಾನಕ್ಕೆ ಒಳಗಾಗ್ತಾ ಇದೆ ಅಥವಾ ಅಗೌರವಕ್ಕೆ ಒಳಗಾಗ್ತಾ ಇದೆ ಅಂದ್ರೆ ಆ ಭಾರ ಅಥವಾ ಕಾಳಜಿ ಹೊಂದಿರ್ತೀರಿ? No, you'd be greatly concerned. ನೀವು ದೊಡ್ಡ ಕಾಳಜಿನ ಹೊಂದಿರ್ತೀರಿ. So we see here that it's a result of a concern and a burden that makes us have a desire to fast. ಆ ಭಾರದಿಂದ ಬರುವಂತ ಒಂದು ಫಲಿತಾಂಶ ಅಂದ್ರೆ ಕಾಳಜಿಯು ನಮ್ಮಲ್ಲಿ ಉಪವಾಸ ಮಾಡುವಂತ ಬಯಕೆಯನ್ನ ಉಂಟು ಮಾಡುತ್ತದೆ. And that appetite goes away when we have a burden. ನಮಗೆ ಆ ಒಂದು ಭಾರ ಇರೋದಾದ್ರೆ ಹಸಿವು ಅನ್ನುವಂಥದ್ದು ಹೊರಟೋಗ್ಬಿಡತ್ತೆ, ಅಂದ್ರೆ ಅದನ್ನ ನಾವು ಮರೆತು ಬಿಡ್ತೇವೆ. But apart from that, it's also a good discipline. ಅದರ ಹೊರತಾಗಿ ಅದೊಂದು ಒಳ್ಳೆಯ ಶಿಸ್ತು ಕೂಡ. Like we shouldn't pray only when we feel like it. It's good to pray with a burden. ಅದು ನಮಗೆ ಯಾವಾಗ ಅನ್ಸತ್ತಲ್ಲ ಅವಾಗೆ ನಾವು ಪ್ರಾರ್ಥನೆ ಮಾಡುವಂತೆ ಇರಬಾರ್ದು. ನಾವು ಒಂದು ಭಾರವನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡೋದು ಒಳ್ಳೆಯದು. But it's also good to pray as a discipline. ಅದೇ ರೀತಿ ನಾವು ಪ್ರಾರ್ಥನೆಯನ್ನ ಒಂದು ಶಿಸ್ತುಬದ್ಧವಾಗಿ ಮಾಡಬೇಕು. And most of the time we pray as a discipline, and the discipline leads to having a burden. ಅನೇಕ ಬಾರಿ ನಾವು ಪ್ರಾರ್ಥನೆಯನ್ನ ಒಂದು ಶಿಸ್ತುಬದ್ಧವಾಗಿ ಮಾಡುವಾಗ ಆ ಶಿಸ್ತು ನಮ್ಮಲ್ಲಿ ಭಾರವನ್ನ ಹೊಂದುವಂತೆ ಮಾಡುತ್ತದೆ. People who don't have a disciplined attitude of prayer will never pray. ಪ್ರಾರ್ಥನೆ ಕಡೆಗೆ ಶಿಸ್ತುಬದ್ಧ ಮನೋಭಾವವನ್ನು ಹೊಂದದೇ ಇರುವಂತ ಜನರು ಪ್ರಾರ್ಥನೆಯನ್ನ ಮಾಡುವವರಾಗಿರುವುದಿಲ್ಲ. If you wait for a burden, it will never come. ನೀವು ಭಾರಕ್ಕಾಗಿ ಕಾಯ್ತೀರಿ, ಆದ್ರೆ ಆ ಭಾರ ಬರೋದಿಲ್ಲ. In the same way, it's good to have a discipline of fasting. ಅದೇ ರೀತಿ ಆ ಒಂದು ಶಿಸ್ತುಬದ್ಧವಾಗಿ ನೀವು ಉಪವಾಸ ಮಾಡುವಾಗ It accomplishes a number of things. ಅದು ಅನೇಕ ಸಂಗತಿಗಳನ್ನ ಸಾಧಿಸುತ್ತದೆ ಅಥವಾ ನೆರವೇರಿಸುತ್ತದೆ.